ಇವರು ಕೊಟ್ಟಿದ್ದೈತೆ ಅಂತ ಹೇಳಿ ಹೇಳಿ ತಿಳ್ಕೊಂಡು ಹೌದು ನಮ್ಮ ಇಟ್ನಾಳ ಗ್ರಾಮದ ಗುರು ಹಿರಿಯರು ಏನ್ ಮಾಡಿದಾರಪ್ಪ ಪ್ರತಿ ವರ್ಷ ಹೌದು ಪ್ರತಿ ದೇವರುಗಳ ಜಾತ್ರೆಗಳನ್ನು ನೇಮಕ ಮಾಡಿ ಮಾಡಿ ಒಡ್ಡೋಲಗ ಶಿವನ ಶಿವಸ್ಥಾನದ ಸೇವೆಗಳನ್ನ ಹೌದು ನಡಿಬೇಕಂತ ತಿಳ್ಕೊಂಡು ಕಾರ್ಯಕ್ರಮಗಳನ್ನ ಕೇಳಬೇಕು. ಇದರಲ್ಲಿ ಅಧ್ಯಾತ್ಮ ಇರ್ತೈತಿ, ಅನುಭವ ಇರ್ತೈತಿ, ಹೌದು ಸತ್ಯ ಸಿದ್ಧರ ಕೀರ್ತಿ ಪವಾಡಗಳ ಗುರುತಾಗ್ತಾವ ಅಂತ ಹೇಳಿ ಹೇಳಿ ಪ್ರತಿ ಜಾತ್ರೆಗೆ 2-4 ಮೇಳಗಳನ್ನು ಕೊಡ್ತಾರ. ಕೊಡಿಸ್ತಾರಲ್ಲ. ಅಮೋಘ ಸಿದ್ದೇಶ್ವರ ಜಾತ್ರೆಗೆ 4 ಮೇಳ ಕೊಟ್ಟಿದ್ರು. ಹೌದಪ್ಪ ಹೌದು. ಮಾಯಮ್ಮ ದೇವಿ ಜಾತ್ರೆಗೆ 2 ಮೇಳ ಕೊಟ್ಟಿದ್ರು. ಕೊಟ್ಟಾರ. ಹಿಂಗೆಲ್ಲ ಡಂಗಿ ಸಿದ್ದೇಶ್ವರ ಹಿಡ್ಕೊಂಡು ಎಷ್ಟು ದೇವರುಗಳದಾವ್ ನೋಡು. ವರ್ಷಿಗೆ ಒಂದು 7-10 ಮೇಳ ಕರೆಸ್ತಾರ ಇಟ್ನಾಳ ಗ್ರಾಮದ ಹಿರಿಯರು. 7-10 ಅಲ್ಲ, ಹೆಚ್ಚೆ ಸರಾಸರಿ 15 ಜೋಡಿ ಒಂದು 30 ಕಲಾ ಸಾಯಿ ಗಾಯನ ಸಂಘನೆ ಇಟ್ನಾಳಕ್ ಬಂದು ಹೋಗ್ಬೇಕು. ಹೌದಪ್ಪ ಹೌದು. ಅಂತ ಕಾರ್ಯ ಯಾರ್ಯಾರ ನಡ್ಸ್ಕೊಂಡು ಹೊಂಟಾರಪ್ಪ ಅಂತಂದ್ರ ಹೌದು ನಮ್ಮ ತಾಲೂಕಿನೊಳಗೆ ಅತಿಯಾಗಿ ನಮ್ಮ ಆಜು ಬಾಜು ಕಾರ್ಯಕ್ರಮಕ್ಕೆ ಹಚ್ಚವ್ರು ಯಾರು ಇದ್ರೆ ಅವ್ರು ಇಟ್ನಾಳ ಗ್ರಾಮದವ್ರು ಅಂತೇಳಿ ತುಂಬಿದ ಸಭದೊಳಗೆ ಕೈ ಎತ್ತಿ ಹೊಳ್ದೈತಿ ಬಂಧುಗಳೇ ಮಾತಾ. ಹೌದಪ್ಪ ಹೌದು, ಖರೆಯಾದ ಮಾತಾ. ಇವತ್ತಿನ ದಿವಸ ಮಾಯಮ್ಮ ದೇವಿ ಜಾತ್ರೆಗೆ ಬಂದು ನಮಗೂ ಕೂಡ ಬಹಳ ಆನಂದ ಆಯ್ತು. ಹೆಂಗ್ರಿಯಪ್ಪ ಆನಂದ? ತಾವೆಲ್ಲ ಗುರು ಹಿರಿಯರು ಒಂದು ಸಾರಿ ಜೋರಾದ ಚಪ್ಪಾಳಿಯನ್ನು ತಟ್ಟಬೇಕ್ರಿ. ಯಾಕೆ ತಟ್ಟಬೇಕು ಅಂತ ಕೇಳಿದ್ರ, ಯಾಕ್ರಿ ಸರ? ನಮ್ಮ ಜೊತೆಪ್ಪಣ್ಣ ಎತ್ತಿನ ಮನೆಯವ್ರ ಕೈಯಾಗ ಹಿರೇಸ್ತಾನ ಕೊಟ್ಟು ಹೌದು ಕಾರ್ಬಾರ್ ಕೊಟ್ಟು ಹಾಡ್ಕಿ ಮೇಲೆ ನೀವು ಯಾವ ತರಿಸ್ತೀರಿ ತರಿಸ್ರಿ, ಹೌದು ನೀವು ಚಲೋನ ತರಿಸ್ತೀರಿ ಅಂತೇಳಿ ನಮಗೆ ನಂಬಿಕೆ ಐತೆ ಅಂತ ಹೇಳಿ ಇಟ್ನಾಳ ಗ್ರಾಮದ ಗುರು ಹಿರಿಯರೇನ ಅವ್ರ ಮ್ಯಾಲ ಭಾರ ಹಾಕಿರಲ್ಲ. ಹೌದು ಅವ್ರು ಇದು ದೇವಮಯ ಕಾರ್ಯಕ್ರಮ, ಇದು ದೇವರ ಕಾರ್ಯಕ್ರಮ, ಇದು ಸತ್ಯದ ಕಾರ್ಯಕ್ರಮ, ಸತ್ಯನೇ ಮಾಡ್ಬೇಕಂತ ಹೇಳಿ ಬೇಕಾದಟ್ಟು ದೂರ ಇದ್ರು ಚಲೋ ಮೇಳಗಳನ್ನ ಗುರುತು ಹಚ್ಚೇನೆ ಹೌದು ತಮ್ಮೂರಿಗೆ ತರಿಸಿಕೊಡ್ತಾರ. ಅವ್ರಿಗಾದ್ರೂ ಕೂಡ ನನ್ನಿಂದ ನನ್ನ ಪರವಾಗಿ ಶರಣಾರ್ಥಿನ ಹೇಳ್ಕೊಂಡು ಇಂಥ ಸತ್ಸಂಗಕ್ಕ ಹೌದು ಇವತ್ತಿನ ದಿವಸ ಕಾರ್ಯಕ್ರಮಕ್ಕ ಹೌದು ಬಂದ್ ಏನ್ ಪಾಲ್ಗೊಂಡಿರಲ್ಲ ಎಲ್ಲ ಗುರು ಹಿರಿಯರು, ತಾಯಿ ತಂದೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹೌದು ತಮ್ಮೆಲ್ಲರ ಪವಿತ್ರ ಪಾದಕ್ಕೂ ಕೂಡ ಈ ಹನುಮಂತ ಮಾಸ್ತರ್ನಿಂದ ತಮಗೆಲ್ಲರಿಗೂ ಒಂದು ಸಾರಿ ಶರಣಾರ್ಥಿಯನ್ನು ಹೇಳಿ ನಮ್ಮ ಇಟ್ನಾಳ ಗ್ರಾಮದ ಗುರು ಹಿರಿಯರ ಕರೆಗೆ ಹೋಗೊಟ್ಟು ಸಮಯಕ್ಕ ಅನುಗುಣವಾಗಿ ಹೌದು ಯಾನ ಬಂದ ಸೇವೆಯನ್ನು ಕೊಡ್ಲಿಕ್ಕತ್ತಿರಲ್ಲ. ಹೌದಪ್ಪ ಸನೇದ ಹಳ್ಳೆಲ್ಲ ಹೌದು ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಒಂದು ಕುರುಗೋಟ, ಒಂದು ಕಂದಲಗಾವ, ಹೌದು ಎರಡು ಮಹಾರಾಷ್ಟ್ರ ಮೇಳೆ. ಅಲ್ಲಿದಿಂದ ಕಲಾವಿದರು ಯಥಾಸ್ಥಿತಿ ಸಮಯಕ್ಕೆ ಅನುಗುಣವಾಗಿ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗ್ತಾವಲ್ಲ ಕಾರ್ಯಕ್ರಮಕ್ಕೆ ಬಂದು ಏನ್ ನೀವು ಟಚ್ ಕೊಟ್ಟಿರಲ್ಲ. ಹೌದು ನಿಮಗೂ ಕೂಡ ನನ್ನಿಂದ, ನನ್ನ ಕಮಿಟಿ ಹಿರಿಯರಿಂದ, ನನ್ನ ಇಟ್ನಾಳ ಗ್ರಾಮದ ಸಮಸ್ತ ಗುರು ಹಿರಿಯರಿಂದ ಹೌದು ಎರಡೂ ಸತ್ತ ಸಂಘಕ್ಕೆ ಕೂಡ ಒಂದು ಸಾರಿ ಶರಣಾರ್ಥಿಯನ್ನು ಹೇಳ್ಕೊಂಡು ಈ ದೇವಿ ಜಾತ್ರೆಗೆ ಇಟ್ಟು ಸುಂದರವಾಗಿರ್ತಕ್ಕಂತಹ ಹೌದು ಪೆಂಡಲ್ ಹಾಕಿರ್ತಕ್ಕಂಥ ಅಣ್ಣಂದಿರಿಗೂ ಕೂಡ ಹೌದು ಈ ದೇವಿ ಜಾತ್ರೆಗೆ ನಾ ಬಂದಾಗಿಂದ ನೋಡಕತ್ತೀನಿ. ಸೂಜಿ ಬಿದ್ರು ಸಪ್ಪಳಾಗ್ಬೇಕಂತ ಸೌಂಡ್ ಸಿಸ್ಟಮ್ ಕೊಟ್ಟಿರ್ತಕ್ಕಂಥ ಅಣ್ಣಂದಿರಿಗೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಸೌಂಡ್ ಸಿಸ್ಟಮ್ ಕೊಟ್ಟಿರೋ. ನಾ ಸಾಮಾನ್ಯ ಸಿಸ್ಟಮ್ ಅಲ್ಲ, ನಾವು ಹಿಂಗೆ ಹೇಳುತ್ತಾ ಹೋಗ್ಬೇಕು. ನೀವು ಹೋಗೋ ಮುಂದೆ ನಮ್ಗೆ ಫೋನ್ ನಂಬರ್ ಕೊಡ್ರಿ, ಅಂದ್ರೆ ಏನಾರೇ ಕಾರ್ಯಕ್ರಮ ಇದ್ದು ಅಂದ್ರೆ ಹೇಳ್ಬೇಕಾಕೈತಿ. ಬಹಳ ಸುಂದರ ಸೌಂಡ್ ಸಿಸ್ಟಮ್ ಕೊಟ್ಟಿರಿ. ತಮಗೂ ಕೂಡ ಆ ಕಮಿಟಿ ವತಿಯಿಂದ, ನಮ್ಮ ಜಾತ್ರೆಯ ಗುರು ಹಿರಿಯರ ವತಿಯಿಂದ ತುಂಬಾ ಒಂದು ಧನ್ಯವಾದಗಳನ್ನು ಹೇಳಿ ಈ ಇಟ್ನಾಳ ಗ್ರಾಮದ ಮಾಯಮ್ಮ ದೇವಿ ಜಾತ್ರೆ ಇದೇ ತೆರನಾಗಿ ಇದೇ ವೈಭವದಿಂದ ಹಿಂಗೆ ನಡೀತೈತೆ ಅಂತ ಹೇಳಿ ಜಗತ್ತಿಗೆಲ್ಲ ಹೊರಹೊಮ್ಮಿಸ್ತಿರ್ತಕ್ಕಂಥ ಜಾನಪದದೊಳಗ ಜಾನ ಅಂತೇಳಿ ಕರೆದ್ರು ಅಡ್ಡಿ ಇಲ್ಲ. ಅಂತ ಜಾನಪದ ಸಾಹಿತ್ಯ ಬರೀತಿದ್ರ. ಆ ಜಾನಪದ ಸಾಹಿತ್ಯಗಾರರಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ಮಾಲೀಕರಾಗಿರ್ತಕ್ಕಂಥ ಮಾರುತನ್ನ ಬೆಕ್ಕೇರಿ ಅವರಿಗೂ ಕೂಡ ನನ್ನಿಂದ ನನ್ನ ಪರವಾಗಿ ಶರಣಾರ್ಥಿಯನ್ನು ಹೇಳ್ಕೊಂಡು ಎಲ್ಲಾರು ಒಂದು ಸಾರಿ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ ಮಾಡೋರದ್ರಿ ನಮ್ಮ ತಾಲೂಕಿನಾಗೂ ಹಾಡು ಮೇಳಗಳು ಬಾಳದಾವ್. ಅದ್ರಾಗ ನಮ್ಮ ಅಳಗವಾಡಿದ ಮ್ಯಾಲ ನೋಡ್ಬೇಕ್ರಿ, ಹಿಂದೆ ಎಲ್ಲಿ ಒದರ್ತಾರೋ ಮುಂದೆ ಎಲ್ಲಿ ಒದರ್ತಾರೋ ಗುರುತಿಲ್ಲ. ಎಷ್ಟು ಆನಂದ ಐತ್ರಿ. ಎರಡು ಸತ್ಸಂಗದ ಮುಖ್ಯ ಗಾಯಕರಂದ್ರೆ ಚಲೋ ಬೀಜದ ಕಾಲ ಹಿಡಿದು ಇಟ್ಟಿರ್ತಾರ, ಅದು ಕರೆಕ್ಟ್. ಮುಖ್ಯ ಗಾಯಕರಂದ್ರೆ ಅವ್ರು ಬೀಜದ ಮರಿ ಇದ್ದಂಗ ಇರ್ತಾರ. ಅವ್ರು ಖರೆ ಎರಡೂ ಸತ್ಸಂಗದಲ್ಲಿ ನಾವು ಬಹಳ ಮೆಚ್ಚಬೇಕ್ರಿ. ಹಿಮ್ಮ್ಯಾಳ ಗಾಯಕರಿಗೆ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಅಟ್ಟ ಸುಂದರ ಕಾರ್ಯಕ್ರಮ ಕೊಡಾಕತ್ಯಾರ. ಹಿಮ್ಮ್ಯಾಳದವ್ರು ಇಟ್ಟು ಶುದ್ಧ ಹಾಡ್ಲಿಕ್ಕತ್ಯಾರ ಎರಡೂ ಮಂದಿ. ಇವತ್ತೇನ್ ಹೇಳ್ಬಾರ್ದು, ಅವ್ರದ್ದು ಅಷ್ಟು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಡ್ಲಿಕ್ಕತ್ತಾರ. ಸರ್ ಅವರು ಮುಮ್ಮ್ಯಾಳ ಗಾಯಕರಿ, ಅವ್ರ ಊರಾಗ್ರಿ
ಇರ್ಲೆ ಹೌದ್ರಿ ಇದ್ರು ಕೂಡ ಬೆಲೆ ಕೊಟ್ಟು ಇವತ್ತಿನ ದಿವಸ ಇಲ್ಲಿಗೆ ನಾವು ಮೊಮ್ಮ್ಯಾಳದವರು ನಾವು ದೊಡ್ಡವರು ಅಂತೇಳಿ ಭಾವದಲ್ಲಿ ಇಟ್ಕೊಲಾರ್ದೆ ಹೌದು ಬಂದ ಸೇವೆ ಕೊಡತ್ತಾರ ಬೀರು ಇದು ದ್ವಾಡದು ದೊಡ್ಡದಲ್ಲ ಎಲ್ಲಾನು ನಮ್ಮ ಕೈ ಆಗದಕ್ಕರೆ ಸೂರ್ಯ ನಮ್ಮ ಕೈ ಒಳಗಿಲ್ಲ. ಹೌದಾ ಸೂರ್ಯ ನಮ್ಮ ಕೈ ಒಳಗಿಲ್ಲ. ಇಟ್ಟು ಸುಂದರಿ ಎರಡು ಮೇಳ ಹಾಡಕತ್ತೇವಪ್ಪ ಅಂತಂದ್ರೆ ಬಹಳ ಆನಂದ ಆಗ್ಯದ. ಹೌದು ಇನ್ನು ಬಹಳ ಹೊತ್ತುಗಳಿದಿಲ್ಲ. ತಾವೆಲ್ಲರೂ ನೆನಪಿಟ್ಕೋಬೇಕು. ಏನ್ರಿ ಇಲ್ಲಿ ಯಾನ ನಾವು ವಿಷಯ ಕೊಡ್ತೇವು, ಹೌದು ಯಾನ ವಿಷಯ ಕೊಟ್ಟಾರ, ಹೌದು ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ಎರಡೂ ಮೇಳಗಳು ಏನು ನಡೆಸ್ಕೊಂಡು ಹೊಂಟಾರ. ಗಪ್ರಿ ಯಾಕಂದ್ರೆ ಜಗತ್ತದೊಳಗ ಸುಳ್ಳು ಧಾರಾವಾಹಿಗಳು ಬಂದು ಹೌದು ಎಲ್ಲ ಹಿತ್ತಲು ಬಾಗಲೇ ಮನಿ ಒಂದು ಸ್ವಲ್ಪ ತುಡುಗಾಗಿ ಹೋದ್ರೂ ಹೌದು ಟಿವಿ ಕೋಲಿದಾಗಿಂದ ಧಾರಾವಾಹಿ ಮುಗಿತನ ನಮ್ಮ ತಾಯಿ ಬಳಗದವ್ರು ಹೊಟ್ಟೆ ಎಳ್ಳಾಕ್ ತಯಾರಿಲ್ಲ, ಒಟ್ಟ ಮಿಸ್ಕೋದಿಲ್ಲ ಅವರು ಮಿಸ್ಕೋದಿಲ್ಲ. ಹೌದು ಮತ್ತು ಸುಮ್ಮನೆ ಪ್ರಯೋಜನ ಇರ್ಲಾರ್ದಂತ ಹೌದು ಕಾರ್ಯಕ್ರಮ ವಸ್ತು ಬಂದು ಹೌದು ನಮ್ಮ ಗಂಡಸು ಮಕ್ಕಳನ್ನು ಕೂಡ ಹಿಂದೆ ಏನಾರೇ ಹಾಳಾಕೈತಿ ಅಂದ್ರೆ ಹೊಳೆ ನೋಡುದಿಲ್ಲ. ಇವರು ಅಲ್ಲೇ ಅಡಾಪ್ಟ್ ಆಗ್ಯಾರ. ಇಲ್ಲ ಮ್ಯೂಸಿಕ್ ಮೇಲೆ ಬಂದ್ರೆ ಮುಗದೆ ಹೋಯ್ತು ಮನೆ. ಇವ್ರು ಎಲ್ಲಿ ಅಡಾಪ್ಟ್ ಆಗ್ಯಾರ? ಹೌದು ಇಲ್ಲಿ ಬ್ಯಾರೆದವ್ರ ಹೆಸರು ತಗೊಳ್ಳೋದು ಬೇಡ. ನಮಗ ಉಪಯೋಗಕ್ಕೆ ಬಾರದಾಗಿರ್ತಕ್ಕಂಥದ್ದು ಧಾರೋಕನೋ ಗಂಡಸು ಮಕ್ಕಳು ಅಡಾಪ್ಟ್ ಆಗ್ಯವು. ಹೌದು ಉಪಯೋಗಕ್ಕೆ ಬಾರದ್ದು ಧಾರಾವಾಹಿಗೆ ನಮ್ಮ ಹೆಣ್ಮಕ್ಳು ಅಡಾಪ್ಟ್ ಆಗ್ಯಾರ. ಅದರೊಳಗೇನು ಮಾಲಪ್ಪ, ಬೀರಪ್ಪ, ಅಮೋಘ ಸಿದ್ಧ, ರೇವಣ ಸಿದ್ಧ, ಅನ್ನ ಬಸವಣ್ಣ ಇಂಥವರೆಲ್ಲ ಕೀರ್ತಿ ಮಾಡೋದು ಶಾಶ್ವತವಾಗಿರ್ತಕ್ಕಂಥ ವಿಷಯಗಳು ಅದರಲ್ಲಿ ಇಲ್ಲ. ಹೌದು ಇಲ್ಲಂದ್ರೂ ಕೂಡ ಅದಕ್ಕೆ ನಾವು ಅಡಾಪ್ಟ್ ಆಗಿವಂದ್ರ ಈ ಸತ್ಸಂಗದಿಂದ ಏನು ಸಿಗ್ತೈತಿ ಅಂತೇಳಿ ನೀವು ಸಂಜೀವರಿಗೆ ತಕ್ಕೋಬೇಕಪ್ಪ ಅಂತ ಕೇಳಿದ್ರ ಹೌದು ಇಲ್ಲಿ ನಾವು ವಿಷಯ ಕೊಡ್ತೇವೆ. ನೀವು ನೆನಪಿಟ್ಟುಕೋಬೇಕ್ರಿ. ಮ್ಯಾಲಿನವ್ರಂತೆ ನೆನಪಿಟ್ಟುಕೋತಾರ ಅವರು. ಹೌದು ಯಾಕಂದ್ರೆ ಮ್ಯಾಲಿನವ್ರು ದಿನನಿತ್ಯ ಅದನ್ನೇ ಕೆಲಸ ಮಾಡ್ತಿರ್ತಾರ ಅವ್ರು. ಹೌದಪ್ಪ ಹೌದು ಅವ್ರು ನೆನಪಿಟ್ಟುಕೊಂಡು ಕೆಲಸ ಮಾಡಿದಂಗ ನೀವು ಇದರ ಲಾಭ ತಗೋಬೇಕಾದ್ರೆ ತನು ಮನ ಧನವನ್ನು ಅರ್ಪಣೆ ಮಾಡಿ ಐ ಜಾತ್ರೆ ಮಾಡಿರಿ. ಹೌದು ಐ ಜಾತ್ರೆಗಿಂದ ಹೋಗು ಮುಂದೆ ಸ್ವಲ್ಪ ಲಾಭ ನೀವು ಒಯ್ದ್ರಿಪ್ಪ ಅಂತಂದ್ರ ನಿಮಗ ಕೆಟ್ಟ ಸಮಯ ಬಂದ್ರು ಕೂಡ ನಿಮಗೆ ಒಳ್ಳೇದನ್ನೇ ಮಾಡ್ತೈತೆ ಅದು. ಹೌದು ಪುಣ್ಯದ ಗಂಟೆ ಬರ್ತದ. ಅದಕ್ಕೆ ಇವತ್ತಿನ ದಿವಸ ಎರಡು ಸತ್ಸಂಗಕ್ಕೆ ನಾವು ಏನು ಸೂಚನೆ ಕೊಡುದು ಅಂತ ಕೇಳಿದ್ರ ಏನ್ರಿ ಸರ ನಮ್ಮ ಮಾಯಮ್ಮ ದೇವಿ ಕವಿತೆಯ ಹಿರಿಯರು ಗುರು ಹಿರಿಯರು ಎಲ್ಲಾರು ಕೊಡ್ಕೊಂಡು ಏನು ಸೂಚನೆ ಕೊಟ್ಟಾರು ಅಂತ ಕೇಳಿದ್ರ ಏನ್ರಿಪ್ಪ ಸೂಜಿ ಬಿದ್ರ ಸಪ್ಪಳಾಗಲಾರ್ದಂಗ ಗುರು ಹಿರಿಯರೆಲ್ಲರೂ ಶಾಂತತೆಯಿಂದ ಕೂತಾರ. ಇಲ್ಲಿ ಕಾರ್ಯಕ್ರಮ ಎರಡು ಮೇಳಗಳು ಕೊಡಾಕತ್ತೇವಪ್ಪ ಅಂತಂದ್ರ ಸಮಯ 1 ಗಂಟೆಗೆ ಸಮೀಪ ಮಾಡ್ಯಾರ. 1 ಗಂಟೆ ಆಗ್ಯದ. ಹೌದು ಇನ್ನು ಉಳಿದಿರ್ತಕ್ಕಂಥ ಸಮಯ ಬರೇ ಒಂದು 3-4 ತಾಸು ಸಮಯ ಉಳ್ದಾದ. 6 ಗಂಟೆಗೆ ಎಲ್ಲಾರು ಊದಿನ ಕಡ್ಡಿ ಬೇಡುದು, ಆರತಿಗೆ ಬೇಡುದು, ಮಂಗಲ್ ಮಾಡೋದು ನೇಮ ಅದ. ಹೌದು ನೇಮದ ಪ್ರಕಾರ ನೀವು ಬೇಡುದು ಅಂತ ತಪ್ಪಿಲ್ಲ. ಉಳಿದ ಸಮಯದೊಳಗೆ ನೀವು ಕೆಲಸ ಏನು ಮಾಡಿ ತೋರಿಸ್ಬೇಕಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಕಂದಲಗಾಂವ್ ಮೇಳದ ಗುರುನುಡಿ ಆಗೋಕ್ಕಿಂತ ಮುಂಚಿತವಾಗಿ ಹೌದು ಕುರುಗೋಟ ಕಲಾವಿದರು ಎಲ್ಲಾ ಸರ್ವ ಸಟ್ಟ ಸ್ಟೇಜ್ ಮೇಲೆ ಇರಬೇಕು. ಹೌದು ಇರಬೇಕು. ಅವ್ರದ್ದು ಗುರುನುಡಿಯಾಗಿ ಅದರ ನಂತರ ನೀವು ಬಂದು ಹಿಂಗ ಕಾರ್ಯಕ್ರಮ ಸ್ಟಾರ್ಟ್ ಆಗಬಾರ್ದು. ಹೌದು ಆಚೆ ಕಡೆ ಮ್ಯಾಲಿನ ಗುರುನುಡಿ ಆಯ್ತಪ್ಪ ಅಂತಂದ್ರ ಈಚೆ ಕಡೆ ಅವ್ರು ವೇದಿಕೆ ಮೇಲೆ ಇರಬೇಕು. ಹಂಗೆ ಕುರುಗೋಟದವ್ರದ್ದು ಗುರುನುಡಿ ಆಯ್ತಪ್ಪ ಅಂತಂದ್ರ ಆಚೆ ಕಡೆ ಅವರು ವೇದಿಕೆ ಮೇಲೆ ಇರಬೇಕು. ಹೌದು ಇದು ಮೊದಲನೇ ನಿಯಮ. ಹೌದಾ ಎರಡನೇ ನಿಯಮ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಪ್ರತಿ ಪದ್ಯ ಪ್ರತಿ ಚಾಲ ಸಿಂಗಲ್ ಪಲ್ಲನೆ ಒಯ್ಬೇಕಾರೆ ಡಬಲ್ ಪಲ್ ಒಯ್ಯಬಾರದು. ಹೌದು ಸಿಂಗಲ್ ಪಲ್ಲ ಹಾಡೋದು ಪಲ್ಲ ಸಿಂಗಲ್ಲೇ ಹಾಡೋದು. ಹೌದು ಡಬಲ್ ಹಾಡಿರ್ಬಾರ್ದು. ಯಾಕಂದ್ರೆ ನಮ್ಮ ಹಿರಿಯರು ಈಗಾಗಲೇ ಹೇಳ್ಯಾರ, ಸೂಚನೆ ಕೊಟ್ಟಾರ. ಇದರಲ್ಲಿ ಮಾರ್ಗ ಅಂತೇಳಿ ನಾವು ಹಾಡ್ತೇವೆ. ಹೌದು ಯಾಕೆ ಇದು ಸತ್ಯ ಸಿದ್ಧರ ಮಾರ್ಗದ ಮೇಳಗಳಿದಾವು. ನಾವು ಮಾರ್ಗ ಹಾಡಬೇಕು. ಮಾರ್ಗದಿಂದನೇ ಅಡಪದ ಅದು, ಮಾರ್ಗದಿಂದನೇ ಕ್ಯಾಲಿ ಅದು, ಮಾರ್ಗದಿಂದನೇ ಜಗತ್ತದೊಳಗೆ ಪದ್ಯ ಕ್ಯಾಲಿಗಳು ಮಾಡಿ ಎಲ್ಲ ಹಿರಿಯರು ಹಾಡ್ಕೋತ ಬಂದಾರ. ಹೌದು ಖರೆ ಈಗ ಏನಂದಾರ ಅದಕ್ಕೆ ಪದ್ಯ ಅಂದಾರ, ಕ್ಯಾಲಿ ಅಂದಾರ, ಚಾಲ್ ಅಂದಾರ. ಅದಕ್ಕೆ ಮಾರ್ಗ ಅಂದಾರ. ಅದಕ್ಕೆ ಎಲ್ಲಾರು ಒಂದು ನೆನಪು ಪ್ರೀತಿ ಏನೈತಿಪ್ಪ ಅಂತ ಕೇಳಿದ್ರ ಏನ್ರಿ ಮಾರ್ಗದ ಮೇಳಗಳದವ್ರು ಸರ್. ಕರೆ ನಮ್ಮದು ಬೆಳಗಾವಿ ನಾಡ ಹರದೇಶಿ ನಾಗೇಶಿ ನಾಡ ಐತಿದು. ಹೌದು ಇಲ್ಲಿ ನಾವು ಮಾರ್ಗದ ಮೇಳಗಳ ಕೊಟ್ಟಿವಪ್ಪ ಅಂತಂದ್ರ ಮಾರ್ಗ ಬೇಡ ಅನ್ನೋದಿಲ್ಲ. 5 ನುಡಿಗೆ ಮಾರ್ಗದ ಗುರು ನುಡಿ ಬೆಳೆಯಬೇಕು. 6ನೇ ನುಡಿ ಹಾಡಂಗಿಲ್ಲ. ಸತ್ಯ ಧರ್ಮರ ಮಾರ್ಗನೂ ಬಂದ ಇಲ್ಲಿಗೆ ನಿಂತಾವು. ಹೌದು ಕವಿತ ಕಟ್ಟನ ಕಳಸ ಇಟ್ಟ ನಿಮ್ಮ ಗುರುವಿನ ನೀವು ಹಾಡಿ ಮಾರ್ಗ 5 ನುಡಿಗೆ ಸ್ಟಾಪ್ ಆಗಬೇಕು. ಪಲ್ಲ ಸಿಂಗಲ್ ಆಗಿರ್ಬೇಕು. 2 ಸತ್ಸಂಗದ ಸಂಭಾಷಣೆಕಾರರಾಗಿರ್ತಕ್ಕಂಥ ಮಾಸ್ತರ್ಗಳು ನೀವು ಸಂಜೀವರಿಗೆ ಏನು ನಮ್ಮ ದೈವಕ್ಕೆ ಊಟ ಮಾಡಿಸ್ಬೇಕಾಗೈತಿ ಅಂತ ಕೇಳಿದ್ರ ಏನ್ರಿ ಒಂದು ಅಮೋಘ ಸಿದ್ದೇಶ್ವರ ಮಠಮನಿ ಮೇಳದ ಮೇಳ ಐತ್ಲ, ಒಂದು ಮಾಲಿಂಗರಾಯನ ಮಠಮನಿ ಮೇಳದ. ಹೌದು ಈ ಮೇಳಗಳಲ್ಲಿ ಸಂಭಾಷಣೆಕಾರರು ಹೌದು ಅಡಕವಾಗಿರ್ತಕ್ಕಂಥ ವಿಷಯ ನಮ್ಮಂತವ್ರು ಎಷ್ಟೋ ತಲೆಮಾರು ಹೋದ್ರು ಎಷ್ಟೋ ಅಡಕಾದ ವಿಷಯ ಗುರುತಾಗಿಲ್ಲ. ಹೌದಾ ಗುರುತಾಗಿಲ್ಲ ಅಂದ ಕೂಡ್ಲೆ ಬರೇ ಮಾಲಿಂಗರಾಯ ಮುಂಡಾ ಸಕ್ಕೈತಿ ಅಂತ ಎಲ್ಲರಿಗೂ ಗುರುತದ. ಹೌದಾ ಬರೇ ಇದೇ ತಾಲೂಕಿನಾಗ ಹೋಗ್ಬೇಕಾ, ಇದೇ ಊರಿಗೆ ಹೋಗ್ಬೇಕಾ, ಇದೇ ಮಿತಿಗೆ ಹೋಗ್ಬೇಕಾ,
ದೀಪಾವಳಿಗೆ ನರಕ ಚತುರ್ದಶಿ ಮಧ್ಯರಾತ್ರಿನೇ ಮುಂಡಾ ಸಕ್ಕೈತಿ ಅಂತ ಹೇಳಿ ಎಲ್ಲರಿಗೂ ಒಬ್ಬರಿಗೆ ಗುರುತಿರ್ತೈತಿ, ಒಬ್ಬರಿಗೆ ಇರಂಗಿಲ್ಲ. ಹೌದು. ಇಲ್ಲಿ ಸಿದ್ಧಾಂತ ಒಂದು ಸಂಧಿಗೆ ಅನುಗುಣವಾಗಿ ಕುರುಗೋಟ ಕಲಾವಿದರು ಕಂದಲಗಾಂವ್ ಕಲಾವಿದರಿಗೆ ಕೇಳಬೇಕು, ಕಂದಲಗಾಂವ್ ಕಲಾವಿದರು ಕುರುಗೋಟ ಕಲಾವಿದರಿಗೆ ಕೇಳಬೇಕು. ಮಟ್ಟಮಣಿ ಒಳಗ ಅಡಕಾದ ವಿಷಯ ಇರಬೇಕು. ಹೌದು. ಉತ್ತರ ಬಂದೈತಿ ಅಂದ್ರೆ ಸರಿಯಾದ ಉತ್ತರ ಬಂದೈತಿ ಅಂತ ಹೇಳೋದು. ಉತ್ತರ ಬರಲಿಲ್ಲ ಅಂದ್ರೆ ಹೊಟ್ಟೆ ಸರ್ಬಿ ಸುತ್ತಲಾರ್ದ. ಯಾರು ನೀವು ಘರ್ಷಣೆ ಪ್ರಶ್ನೆ ಮಾಡಿರ್ತಿರಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥ ಉತ್ತರ ನಿಮಗೆ ಗುರುತಿರಬೇಕು. ಇಟ್ನಾಳ ಗ್ರಾಮದಾಗ ಬಳೋಜಿಯವರ ತೋಟದಲ್ಲಿ ಮಾಯಮ್ಮ ದೇವಿ ಜಾತ್ರೆ ವಾರ ಗುರುವಾರ ಬೆಳಿಗ್ಗೆ 6 ಗಂಟೆದ ಮುಂದೆ ಅಭಿಷೇಕ ಆಗ್ಯದ. 9 ಗಂಟೆ ಲೆವೆಲ್ದಾಗ ಉಡಿ ತುಂಬುದಾಗ್ಯದ. 10-10ವರೆಗೆ ಕಾರ್ಯಕ್ರಮ ಚಾಲು ಆಗ್ಯಾವತ್ತು. ಸಿದ್ಧಾಂತ ಇರಬೇಕು. ಹೌದು. ನೋಡ್ಲಕ್ ಹೋದ್ರೆ ಸಿಗಬೇಕು. ಪ್ರಸಂಗ ಬತ್ತಪ್ಪ ಅಂತಂದ್ರೆ ಅದು ಸಿದ್ಧಾಂತ ಇರಬೇಕು. ಹೌದು. ಅಂತ ಅಡಕಾದ ವಿಷಯನ್ನ ಎರಡೂ ಕಲಾ ತಂಡದವರು ಒಂದೊಂದು ಉದಾಹರಣೆ, ಒಂದೊಂದು ಘರ್ಷಣೆ ಮಾಡಬೇಕು. ಹೌದು. ಸಂಧಿಗೆ ಅನುಗುಣವಾಗಿ ಬಂದ್ರ ಬಂದೈತಿ, ಬಂದಿಲ್ಲಪ್ಪ ಅಂತಂದ್ರೆ ಯಾರಿಗೆ ಬಂದಿಲ್ಲ ಮಾಡಿದವ್ರು ನಿರ್ದಿಷ್ಟವಾದ ಉತ್ತರ ಹೇಳಿ ಮತ್ತೆ ಒಂದು ಸವಾಲು ಮಾಡೇಬೇಕು. ಮಾಡಿ ನೋಡ್ರಿ ಅಂತ ಕೇಳಂಗಿಲ್ಲ, ಮತ್ತೆ ಒಂದು ಮಾಡೇ ಇರಬೇಕು. ಇದರ ಜೊತೆಯಲ್ಲಿ ನಿಮಗೆ ಸಂವಾದ ಕೊಡ್ಬೇಕಾಗ್ಯದ. ವಿಷಯ ಸಂವಾದ ಏನು ಕೊಡೋದು ಅಂತ ಕೇಳಿದ್ರ, ಏನ್ರಿಪ್ಪ? ಶಿವಶಕ್ತಿ ನಡೆಸ್ಯಾರ, ಗುರು ಶಿಷ್ಯರ್ ನಡೆಸ್ಯಾರ, ದಾನ ಧರ್ಮ ನಡೆಸ್ಯಾರ, ಆ ಪ್ರಪಂಚ ಪಾರಮಾರ್ಥ ನಡೆಸ್ಯಾರ, ರಾಮ ರಾವಣ ನಡೆಸ್ಯಾರ, ಧರ್ಮ ಕರ್ಮನು ನಡೆಸ್ಯಾರ, ಬೆಂಕಿ ಬೋಧಿ ನಡೆಸ್ಯಾರ. ಇದ್ರ ಕೂಡ ನಡೆಸಲಾರದ ವಿಷಯ ಹಿಂಗೇನಲ್ಲ. ವಿಷಯ ನಡೆದಿರಬೇಕಾರೆ ಅದ್ರೊಳಗೆ ಅಂತ ಅಡಕವಾದ ಆಳವಾದ ವಿಷಯ ಅದ. ಹೌದು. ಆ ತಮಗೆ ಎಡ್ಡ ನೆಲಕತ್ತದ್ ನೋಡು. ಎಲ್ಲಾನು ನನಗೆ ಬರ್ತೈತಿ, ಎಲ್ಲಾನು ನಿಮಗೆ ಬರ್ತೈತಿ ಅಂತ ಹಿಂಗೇನಿಲ್ಲ. ಹೌದು. ತಮಗೆ ಯಾನ ನೆಲಕ್ಕೆ ಅದ, ತಮಗೆ ಎಟ್ಟ ಸಿದ್ಧಾಂತ ತಿಳಿದದ. ಹೌದು. ತಿಳಿದಷ್ಟೇ ಸಂಧಿಗೆ ಒಂದೇ ಉದಾಹರಣೆ ಮಾತಾಡೋದು. ವಿಷಯ ಯಾವುದಪ್ಪ ಅಂತ ಕೇಳಿದ್ರ, ಯಾವಾದ್ರಿ? ದೇವತರು ಜಗತ್ತದಲ್ಲಿ ಶ್ರೇಷ್ಠ, ದೈತರು ಜಗತ್ತದಲ್ಲಿ ಶ್ರೇಷ್ಠ. ದೈತರ ತಂದೆ ತಾಯಿ ಯಾರು? ದೇವತರ ತಂದೆ ತಾಯಿ ಯಾರು? ದೇವತರಿಗೆ ದೈತರಿಗೆ ವಿದ್ಯೆಗಳು ಎಷ್ಟದು? ದೇವತರಿಗೆ ದೈತರಿಗೆ ವಿದ್ಯದೊಳಗೆ ಯಾರ್ಯಾರಿಗೆ ಎಟ್ಟೆಟ್ಟ ಸಾರಿ ಜಯ ಸಿಕ್ತು, ಅವರು ಕೂಣಿ ಮರ್ತ್ಯದೊಳಗೆ ಏನ್ ಉಳ್ದಾವ, ಇವರು ಕೂಣ ಮರ್ತ್ಯದೊಳಗೆ ಏನ್ ಉಳ್ದಾವ. ಇದೇ ಕೆಲಸ ಮಾಡಿ ದೇವತರು ಇಂಥವೇ ಕೂಣ ಉಳ್ದಾವತ್ತೇಳಿ ಒಂದು ಪಾಲ ಒಬ್ರು ಬಳಕೆ ಮಾಡೋದು. ಇದೇ ಪವಾಡ ಮಾಡಿ ಹಿಂಗೆ ದೈತರು ಕೂಣ ಇಲ್ಲೇ ಉಳ್ದಾವ್, ಇಂಥವ ಹಿಂಗ ನಡೀತಾವ್ 12 ತಿಂಗಳದೊಳಗತ್ತ ಹೇಳಿ ಒಬ್ಬ ದೈತರ ಪಾಲ ಒಬ್ಬ ದೇವತರ ಪಾಲ ಬಡ್ಡಿ ಮಾತ್ರ. ಅವ್ರ ತಂದೆ ಯಾರ ತಾಯಿ ಯಾರ, ಅವ್ರು ಹೆಂಗ್ ಹುಟ್ಟಿದ್ರು, ಎಲ್ಲಿಂದ ಅವ್ರು ಬೆಳಕಿಗೆ ಬಂದ್ರು, ಅವ್ರು ಎಷ್ಟು ಮಂದಿದಾರ, ಅವ್ರು ಎಷ್ಟು ಮಂದಿದಾರ, ಯಾವಾಗ ಹುಟ್ಟೋದ್ರು. ಸಂಧಿಗೆ ಒಂದು ಉದಾಹರಣೆ ಕೊಡ್ಬೇಕಂತೇಳಿ ಎರಡೂ ಸಂಘಿಗೆ ವಿನಂತಿ ಮಾಡ್ಕೊಂಡು ಕೇಳ್ಕೊಂಡು ಇನ್ನು ಪದೇ ಪದೇ ಮೇಲ್ ಬರಲಾರ್ದಂಗ ಉತ್ತಮವಾಗಿರ್ತಕ್ಕಂಥ ಸೇವೆ ನೀವು ನೆನಪಿಟ್ಟುಕೊಂಡು ಕೊಡಬೇಕು. ಬೇಗನೆ ಒಬ್ಬರು ಗುರುನುಡಿ ಹಾಕೊಡೋದು, ಒಬ್ಬರು ವೇದಿಕೆ ಮೇಲೆ ಬರಬೇಕು. ಆ ನಮ್ಮ ಗುರು ಹಿರಿಯರು ಸಣ್ಣ ಮಕ್ಕಳು ಎಲ್ಲರೂ ಗಲಾಟೆ ಮಾಡ್ತಾವಪ್ಪ ಅಂತಂದ್ರು, ಆ ತಮ್ಮ ಮಕ್ಕಳ ಜೊತೆ ತಾವು ಪಾಲಕರು ಇರ್ತೀರಿ, ಹಿರಿಯರು ಇರ್ತೀರಿ. ಸಂಜೆ 6 ಗಂಟೆದವರೆಗೆ ನಾವಿಲ್ಲಿ ಅಧ್ಯಾತ್ಮದ ಲಾಭ ತಗೋಬೇಕಾಗ್ಯದ. ತಮಗೊಂದು ಶರಣಾರ್ಥಿ ಹೇಳ್ತೇವೆ ನಾವು ಇಟ್ನಾಳ ಗ್ರಾಮದಲ್ಲಿ ಸಮಸ್ತ ಗುರು ಹಿರಿಯರಿಗೆ. ಸಣ್ಣ ಮಕ್ಕಳ ಹಿಡ್ಕೊಂಡು ಯಾರೂ ಹೊಟ್ಟೆ ಗಲಾಟೆ ಆಗ್ಲಾರ್ದಂಗೆ ಕಾಪಾಡ್ಕೊಳ್ರಿ. ಯಾಕಂದ್ರೆ ನಮ್ಮ ಗುರು ಹಿರಿಯರು ಕಮಿಟಿ ಅನ್ನಂದಿರು ಭಾಳ ಖರ್ಚು ಮಾಡಿ, ನನ್ನ ಲೆಕ್ಕಲೆ ಈ ಮ್ಯಾಲಿಗೆ ಒಂದು 16-17 ಸಾವಿರ, ಆ ಮ್ಯಾಲಿಗೆ ಒಂದು 16-17 ಸಾವಿರ ಹಿಂಗೆ ಹಣ ಕೊಟ್ಟು ಮೇಳಗಳನ್ನ ತರಿಸಿ ತಮ್ಮ ಮುಂದೆ ಸೇವೆ ಮಾಡಕಚ್ಚಾರ. ಸಮಯ ತೊಡೆ ಉಳ್ದದ. ಉಳಿದಿರ್ತಕ್ಕಂಥ ಸಮಯದೊಳಗೆ ನಾವು ನೀವು ಎಲ್ಲರೂ ಕೂಡ್ಕೊಂಡೆ ಅದ್ರದ್ದೊಂದಿಟ್ಟು ಏನಾರೇ ಊಟ ಮಾಡೋನು. ಆ ಸ್ವೀಕಾರ ಊಟ ನಾವು ಮಾಡಬೇಕಾಗಿದೆ. 2 ಮಂದಿ ಮಾಡಿಸೋರಿದ್ದಾರೆ ಕಲಾವಿದರು. ತಾವೆಲ್ಲರೂ ತಮ್ಮ ತಮ್ಮ ಮಕ್ಕಳ ಗಲಾಟೆ ಆಗಲಾರ್ದಂಗ ಊಟ ಜಾಲದಲ್ಲಿ ಊಟ ಮಾಡ್ರಿ, ಕುಂಡ್ರು ಅಲ್ಲಿ ಕುಂಡ್ರಿ, ಏನ್ ಮಾಡ್ಬೇಕಾಗಿದೆ ಮಾಡ್ರಿ. ಒಟ್ಟೆ ನಿಮಗೆ ಶರಣಾರ್ಥಿ ಹೇಳ್ತೇವೆ, ಗಲಾಟೆ ಅನ್ನೋದು ಮಾಡ್ಲಾರ್ದೆ. ಈಗ ಸದ್ಯಕ್ಕೆ ಪಾಳೆ ಮುಗ್ದೈತಿ ಅಂತ ಏನ್ ತಕರಾರಿಲ್ಲ. ಕಂದಲಗಾಂವ್ ಮೇಳದವರು ತಮಗೆ ಬೇಕಾಗಿರ್ತಕ್ಕಂಥದ್ದೊಂದು ಪಾಲು ಹಿಡ್ಕೊಂಡು ಬೇಕಾದ್ರೆ ಒಂದು ಸವಾಲು ಮಾಡಿರ್ಬೇಕು, ಬೇಕಾದ್ರೆ ಒಂದು ಪಾಲ ಹಿಡಿದಿರ್ಬೇಕು. 2 ವಿಷಯ ಕೊಟ್ಟಿವಿ ನಾವೀಗ. ಒಂದು ಘರ್ಷಣೆ ಮಾಡಬೇಕು, ಒಂದು ಸಂವಾದ ಅಂತೇಳಿ 2 ವಿಷಯ ಕೊಟ್ಟಿವು. ತಮಗೆ ಯಾವ್ದು ಇಷ್ಟ ಐತಿ, ಸವಾಲು ಮಾಡೋದು ಇಷ್ಟ ಆಯ್ತು, ಸವಾಲು ಮಾಡೋದು, ಘರ್ಷಣೆ ಹಿಡಿಯಾಕ ಕುರುಗೋಟದವ್ರಿಗೆ ಬಿಡುದು. ಇಲ್ಲ ಘರ್ಷಣೆನೇ ಒಂದು ಪಾಲ ನಾವು ಮಾಡ್ಲಾರ್ದೆ ಸಂವಾದದ ಒಂದು ಪಾಲ ಹಿಡ್ಕೊಂಡು
ಘರ್ಷಣೆಗೆ ನಾವು ಕುರುಗೋಟ ಕಲಾವಿದರಿಗೆ ಬಿಡ್ತೀವಪ್ಪ ಅಂತಂದ್ರು ನಮ್ಮದೇನು ಅಭ್ಯಂತರ ಎರಡು ವಿಷಯದೊಳಗೆ ತಮಗೆ ಯಾವುದು ಬೇಕಾಗಿರ್ತೈತಿ ನಮಗೆ ಅನುಕೂಲ ಆಕೈತಿ ಗುರು ಹಿರಿಯರಿಗೂ ಆ ಒಂದು ಘರ್ಷಣೆ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥದ್ದೊಂದು ಪಾಲವನ್ನು ಆಯ್ಕೆ ಮಾಡ್ಕೊಂಡು ಬಿಟ್ರ ಉಳಿದ ಪಾಲದೊಳಗೆ ನಮ್ಮ ಕುರುಗೋಟ ಕಲಾವಿದರು ತಾವು ಪಾಲ ಯಾವ ರೀತಿ ಉಳಿದಿರ್ತೈತಿ ಆ ಪಾಲದೊಳಗೆ ಸ್ವಲ್ಪ ಮಾತಾಡ್ರಿ ಕರೆ ಗಚ್ಚೆ ಇರ್ಬೇಕ್ರ ಅದು ಜೊಲ್ಲ ಜೊಟ್ಟ ಮಾತಾಡೋದಿಲ್ಲ ಪಾಡೆ ಮಾತಾಡಿದ್ರು ಗಟ್ಟಿ ವಿಷಯ ಇರಬೇಕು ಅವ್ರ ಹೆಸರುಗಳು ನೆನಪಿಟ್ಟು ದೇವತರ ಆಯ್ತು ದೈತ್ಯರದಾಯ್ತು ಆ ವಿಷಯನ್ನ ನಮ್ಮ ಗುರು ಹಿರಿಯರಿಗೆಲ್ಲ ತಿಳಿಸ್ಕೊಡ್ತಿರಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮಿಟ್ಟು ಆ ಹನುಮಂತ ಮಾಸ್ತರ್ಗೆ ಅಣ್ಣಂದಿರಾಗಿರ್ತಕ್ಕಂಥವ್ರು ನಾ ಭಾಳ ಸಣ್ಣವಿದ್ದೀನಿ ರಾಯಬಾಗ ತಾಲೂಕಿನ ನಾನೇನು ಬಾ ದೊಡ್ಡವಲ್ಲ ಆದರೂ ಕೂಡ ನಮ್ಮ ಜೊತೆಪ್ಪಣ್ಣರಾಯ್ತು ನಮ್ಮೆಲ್ಲ ಗುರು ಹಿರಿಯರು ತಾವೆಲ್ಲರೂ ಏನು ಮಾಡಿರಿಪ್ಪ ಅಂತಂದ್ರೆ ಆ ಮಾಸ್ತರ್ಗೆ ನಾವು ಕರೆ ಹೇಳಿದ್ದೆವು ಮಾಸ್ತರ್ ಕರೆಗೆ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆದರೂ ಕೂಡ ಬಂದಾರ ತಿಳ್ಕೊಂಡು ಒಂದು ಪೇಟ ಒಂದು ಪುಷ್ಪಧಾರ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರಿ ಗುರುನಾಥ ಬಹಳ ದೊಡ್ಡದ ನನಗೆ ಇವತ್ತಿನ ದಿವಸ ವಜ್ಜೆ ಮಾಡಿದ್ರಿ ಯಾಕಂದ್ರೆ ಇದು ಸಣ್ಣ ವಜ್ಜೆ ಅಲ್ಲ ನಮ್ಮ ಹಡದಿರ್ತಕ್ಕಂಥ ತಾಯಿ ತಂದೆ ಕಾಡಿ ಬೇಡದಾಗ ಒಂದು ಅಂಗಿ ಹೊಲಿಸ್ಯಾರ ಸಣ್ಣವ್ರಿದ್ದಕ್ಕರೆ ನೀವು ಇಟ್ಟು ಪ್ರೇಮದಿಂದ ಒಂದು ಪೇಟ ಒಂದು ಪುಷ್ಪಧಾರ 101 ಕಾಣಿಕೆ ಕೊಟ್ಟಿರಿ ಅಂದ್ರೆ ನನ್ನ ಇಟ್ನಾಳ ಗ್ರಾಮದ ಗುರು ಹಿರಿಯರಿಗೆ ಯಾವತ್ತು ನನ್ನ ಡೇಟ್ ವೈಸ್ ಕಾಲೇ ಇದ್ನಪ್ಪ ಅಂತಂದ್ರೆ ಒಂದೇ ಕಾಲ್ ಫೋನ್ ಹಚ್ಚಿದ್ರು ನಾ ಚಿರಋಣಿಯಾಗಿ ಇಟ್ನಾಳ ಗ್ರಾಮದ ಗುರು ಹಿರಿಯರಿಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಯಾನು ನನಗೆ ಇವತ್ತಿನ ದಿವಸ ಗುರುತು ಹಚ್ಚಿ ಕಾಣಿಕೆ ಕೊಟ್ಟಿರಿ ನಿಮಗೆ ಶಾರದಾಂಬೆ ಮುಕಾಂಬಿಕಾ ಮಾಯಮ್ಮ ದೇವಿ ಮಾಳಪ್ಪ ರೇವಣಸಿದ್ದ ಅಮ್ಮೋಗಸಿದ್ದ ಸೋಮೇಶ್ವರ ನಿಮಗೆಲ್ಲ ಆಡು ಮಕ್ಕಳ ಕಾಡು ಮಕ್ಕಳ ತೂಗು ತೊಟ್ಟಿಲ ಬೇಡಿದ ಭೋಗ ಬಗ್ಗೆ ಸಕಲ ಸೌಭಾಗ್ಯ ಆದಿಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ಮಾಯಮ್ಮ ದೇವಿ ಪವಿತ್ರ ಪಾದಲ್ಲಿ ಬೇಡ್ಕೊಂಡು ಹೊಟ್ಟೆ ನನ್ನ ಎರಡು ಮಾತಿಗೆ ವಿರಾಮಿಟ್ಟು ಭಾಳ ಸುಂದರ ಕಲಾವಿದರು ನಂದು ಅಟ್ಟೆ ಪ್ರೀತಿ ಆಗ್ಯದ ಎಲ್ಲರೂ ಸೇವಾ ಕೇಳುವಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮ ಐತಿ ನಾನು ಒಡಹುಟ್ಟಿದ ತಂಗಿದಾರೆ 2 ಮಂದಿ ಇವತ್ತಿನ ದಿವಸ ಯಾವ್ರಾಗ ಹೆಂಗೆ ಕಾರ್ಯಕ್ರಮ ಕೊಡ್ತೀರಿ ಗೊತ್ತಿಲ್ಲ ಖರೆ ಒಂದೊಂದು ಪಾಳೆ ಕೊಟ್ಟಿರಿ ಭಾಳ ಆನಂದ ಆಗಂಗೆ ಕಾರ್ಯಕ್ರಮ ಕೊಟ್ಟಿರಿ ಇನ್ನೂ ಆನಂದ ಆಗಂಗೆ ನೀವು ಕಾರ್ಯಕ್ರಮ ಕೊಡ್ರಿ ಅಂತ ಹೇಳಿ 2 ಒಡಹುಟ್ಟಿದ ತಂಗಿ ಸತ್ಸಂಗದ ಸೇವಾ ಮಾಡ್ತಿರ್ತಕ್ಕಂಥ ಎಲ್ಲ ಹಿರಿಯರು ನಮ್ಮ ಅಣ್ಣಂದಿರು ಆ ಸಣ್ಣವರೆಲ್ಲರೂ ನನ್ನ ತಮ್ಮಗಳಂತೇಳಿ ನಿಮಗೆಲ್ಲ ಒಂದು ವಿನಂತಿ ಅದ ಅಷ್ಟೇ ಸುಂದರವಾದ ಕಾರ್ಯಕ್ರಮ ಕೊಟ್ಟು ಇಲ್ಲೆಲ್ಲ ನಮ್ಮ ಗುರು ಹಿರಿಯರನ್ನ ಗಳಿಸಿಕೊಂಡು ಹೆಸರು ಉಳಿಸ್ಕೊಂಡು ತಮ್ಮೂರಿಗೆ ಹೋಗೋದಕ್ಕೆ ನೀವು ಪ್ರಯತ್ನ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತಿಗೂ ರಾಮ. ಹೌದು ಸರ್ ಎಲ್ಲ ತಿಳಿತು ಕರಿ ಅದು ಏನೋ ಇಂಗ್ಲೀಷ್ ಮಾತಾಡಿದ್ರೆ ಡೇಟ್ ವೈಸ್ ಕಾಲೇಜ್ ಅದು ತಿಳಿಲಿಲ್ಲ ರೀ